ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಬಂದು ಇಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ರೇಡ್ ಅನ್ನ ಮಾಡಿ 55 ಕೋಟಿ ಬೆಲೆ ಬಾಳುವಷ್ಟು ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಆದ್ರೆ ಬೆಂಗಳೂರು ಪೊಲೀಸರು ಗೊತ್ತೇ ಆಗಿಲ್ಲ. ರಿಪಬ್ಲಿಕ್ ಕನ್ನಡ ಈ ಡ್ರಗ್ ಮಾಫಿಯಾ ವಿರುದ್ಧ ಸಮರವನ್ನ ಸಾರ್ತಾನೆ ಬರ್ತಾ ಇದೆ. ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ. ಪೊಲೀಸ್ ಇಲಾಖೆ ಕೂಡ ನೆಗ್ಲೆಕ್ಟ್ ಅನ್ನ ಮಾಡ್ತು. ಒಂದು ಎಫ್ಐಆರ್ ಅನ್ನ ಕೂಡ ಮಾಡಿಕೊಳ್ಳಲಿಲ್ಲ. ನೋಡಿ, ಇವತ್ತು ಮಹಾರಾಷ್ಟ್ರ ಪೊಲೀಸರು ಬಂದು ರೇಡ್ ಮಾಡ್ತಾರೆ. ಹೊಸ ವರ್ಷಾಚರಣೆಗೆ ಅಂತೇಳಿ ನಶೆಗೆ ಏರ್ಸ್ಕೊಳ್ಳೋದಕ್ಕೆ ಡ್ರಗ್ಸ್ ಫ್ಯಾಕ್ಟರಿಗಳೇ ತಯಾರಾಗ್ತಾ ಇತ್ತು. ಡ್ರಗ್ಸ್ ಬೇರೆ ರಾಜ್ಯಗಳಿಗೆ ಬೆಂಗಳೂರಲ್ಲಿ ಡ್ರಗ್ಸ್ ತಯಾರಾಗಿ ಸಪ್ಲೈ ಆಗ್ತಾ ಇತ್ತು. 3 ಡ್ರಗ್ಸ್ ಫ್ಯಾಕ್ಟರಿ ಬೆಂಗಳೂರಿನಲ್ಲೇ ನಡೀತಾ ಇತ್ತು ಅನ್ನೋದು ಮಹಾರಾಷ್ಟ್ರ ಪೊಲೀಸರು ರೇಡ್ ಮಾಡಿದ ಬಳಿಕ ಗೊತ್ತಾಗಿದೆ. ರಿಪಬ್ಲಿಕ್ ಕನ್ನಡ ಕಳೆದ ತಿಂಗಳು ಇದೇ ವಿಚಾರವನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ಇವತ್ತು ಡ್ರಗ್ಸ್ಗಳು ವಿದ್ಯಾರ್ಥಿಗಳ ಕೈಗೆ ಸಿಗ್ತಾ ಇದೆ, ಯುವಕರ ಕೈಗೆ ಸಿಗ್ತಾ ಇದೆ, ಯೂತ್ಸ್ ಕೈಗೆ ಯಾವ ರೀತಿಯಾಗಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಬಚ್ಚಿಡ್ತಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾದಂತಹ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿ ಇಡೀ ದಿನ ರಾಜ್ಯದ ಮುಂದಿಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಇಲಾಖೆ ಆಗ್ಲಿ ಸರ್ಕಾರ ಆಗ್ಲಿ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಇವತ್ತು ನೋಡಿ, ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಇಲ್ಲಿ 55 ಕೋಟಿ ಬೆಲೆ ಬಾಳುವಷ್ಟು ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 3 ಫ್ಯಾಕ್ಟರಿ ಬೆಂಗಳೂರಲ್ಲೇ ಇತ್ತು. ಡ್ರಗ್ಸ್ ತಯಾರು ಮಾಡ್ತಾ ಇದ್ದಂತ ಫ್ಯಾಕ್ಟರಿ ಅದು ಇಲ್ಲಿ ತಯಾರಾಗ್ತಾ ಇತ್ತು, ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾ ಇತ್ತು. ಮಹಾರಾಷ್ಟ್ರ ಪೊಲೀಸರು ಒಂದು ಪ್ರಕರಣವನ್ನ ಬೆನ್ನಟ್ಟಿ ನೇರವಾಗಿ ಬಂದಿದ್ದು ಬೆಂಗಳೂರಿಗೆ ಬಂದು ಇಲ್ಲಿ 3 ಫ್ಯಾಕ್ಟರಿಗಳ ಮೇಲೆ ರೇಡ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಆ ಫ್ಯಾಕ್ಟರಿಗಳು ಎಲ್ಲೆಲ್ಲಿತ್ತು, ಅಲ್ಲಿ ಯಾವ ರೀತಿಯಾಗಿ ಡ್ರಗ್ಸ್ ತಯಾರಾಗ್ತಾ ಇತ್ತು, ಮಹಾರಾಷ್ಟ್ರ ಪೊಲೀಸರಿಗೆ ಸಿಕ್ಕಿದಂತಹ ಆ ಮಹತ್ವದ ಸುಳಿವೇನು, ಆ ಸುಳಿವು ಸಿಕ್ಕಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಚುರುಕುಗೊಂಡಿದೆ. ಮುಂಬೈನ ಪ್ರಕರಣವೊಂದರ ಬೆನ್ನಟ್ಟಿದ್ದಂತಹ ಮುಂಬೈ ಪೊಲೀಸರು ಅಲ್ಲಿ ದಾಳಿಯನ್ನ ಮಾಡಿದ್ರು. ಮುಂಬೈನಲ್ಲಿ ಆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅಬ್ದುಲ್ ಖಾದಿರ್ ಶೇಖ್ ಎಂಬಾತನನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಮುಂಬೈ ಪೊಲೀಸರು. ಆ ಬಳಿಕ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಕರ್ನಾಟಕದ ಲಿಂಕ್ ಬಗ್ಗೆ ಮಾಹಿತಿ ಸಿಗುತ್ತೆ. ಬೆಂಗಳೂರಿನಲ್ಲಿ ಬೆಳಗಾವಿ ಮೂಲದ ಪ್ರಶಾಂತ್ನ ಬಂಧನ ಕೂಡ ಆಗಿದೆ. ಡ್ರಗ್ ತಯಾರಿಕೆಯ 3 ಘಟಕ ಪತ್ತೆ ಮಾಡಿದಂತಹ ಮಹಾರಾಷ್ಟ್ರ ಪೊಲೀಸರು. ನೋಡಿ, ಮುಂಬೈ ಪೊಲೀಸರು ಅಲ್ಲಿ ಒಂದು ರೇಡ್ ಅನ್ನ ಮಾಡಿದಾಗ ಅಲ್ಲಿ ಪತ್ತೆ ಆದಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿ ಅಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡಿ ಆತನಿಂದ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಇದರ ಹಿಂದಿರುವಂತಹ ಕಿಂಗ್ ಪಿನ್ಗಳು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಜಾಡನ್ನ ಹಿಡಿದು ಬಂದಂತಹ ಮಹಾರಾಷ್ಟ್ರ ಪೊಲೀಸರಿಗೆ ಅಂತಿಮವಾಗಿ ಸಿಗೋದು 3 ಫ್ಯಾಕ್ಟರಿಗಳು. ಡಿಸೆಂಬರ್ 25-26ರಂದು ಮಹಾರಾಷ್ಟ್ರ ANTF ಮಹತ್ವದ ಕಾರ್ಯಾಚರಣೆ ಮಾಡಿತ್ತು. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿಂದ ಯೋಗಿರಾಜ್ ಮತ್ತು ನಯನ್ ಪವಾರ್ ಇಡೀ ದಂಧೆಯ ಕಿಂಗ್ ಪಿನ್ಗಳನ್ನು ಗೊತ್ತಾಗುತ್ತೆ. ದೇಶದ ಅನೇಕ ಕಡೆ ಇವರಿಂದಲೇ ಡ್ರಗ್ಸ್ ಫ್ಯಾಕ್ಟರಿಗಳು ಇದ್ವು ಅನ್ನೋದು ಗೊತ್ತಾಗುತ್ತೆ. ಸದ್ಯ 4 ಬಂಧನ ಆಗಿದೆ. ಕಿಂಗ್ ಪಿನ್ಗಳ ಬಂಧನ ಆಗಬೇಕಾಗಿದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಮೊತ್ತದ ಡ್ರಗ್ಸ್ ಸಿಕ್ಕಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಾವು ಆವಲಹಳ್ಳಿಲಿ ಇದೀವಿ. ಈ ಒಂದು ಗೋಡನ್ ಏನಿದೆ, ಈ ಒಂದು ಗೋಡನ್ ನಲ್ಲಿ ಸ್ಟಾಕ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಡ್ರಗ್ ಫ್ಯಾಕ್ಟರಿಯಲ್ಲಿ ಡ್ರಗ್ಸ್ ಗಳನ್ನ ತಯಾರು ಮಾಡಿ ನಂತರ ಈ ಒಂದು ಗೋಡನ್ ಏನಿದೆ ಇದನ್ನು ಗೋಡನ್ ಆಗಿ ಬಳಸಿ ಇಲ್ಲಿ ಡ್ರಗ್ಸ್ ಗಳನ್ನ ಅಪಾರ ಪ್ರಮಾಣದ ಡ್ರಗ್ಸ್ ಗಳನ್ನ ಇಲ್ಲಿ ಒಂದು ಸ್ಟೋರೇಜ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ದಾಳಿ ನಡೆಸಿದಂತಹ ಮುಂಬೈ ಆಂಟಿ ನಾರ್ಕೋಟಿಕ್ ಟೀಮ್ ಏನಿದೆ ಇಲ್ಲಿ ಇರುವಂತಹ ಒಂದು ಹಲವು ವಸ್ತುಗಳನ್ನ ಅಂದ್ರೆ ಡ್ರಗ್ಸ್ ಗಳನ್ನ ಒಂದು ಸೀಸ್ ಅನ್ನ ಮಾಡಿ ನಂತರ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇಲ್ಲಿ ಪ್ರಶಾಂತ್ ಅಂತ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಇದರಲ್ಲಿ ಭಾಗಿಯಾಗಿದ್ದೇನೆ. ಮತ್ತೆ ಅಬ್ದುಲ್ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಇವರೆಲ್ಲರೂ ಕೂಡ ಕಿಂಗ್ ಪಿನ್. ಈ ಫ್ಯಾಕ್ಟರಿಯಲ್ಲಿ ತಯಾರಾಗುವಂತಹ ಡ್ರಗ್ಸ್ ಗಳನ್ನ ಈ ಒಂದು ಮನೆಯಲ್ಲಿ ಅಂದ್ರೆ ಈ ಒಂದು ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡು ಇಲ್ಲಿ ಸ್ಟಾಕ್ ಅನ್ನ ಇಟ್ಕೊಂಡು ನಂತರ ಅವರನ್ನ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಒಟ್ಟು 55 ಕೆಜಿ ಎಷ್ಟು ಸಿಂಥೆಟಿಕ್ ಡ್ರಗ್ಗಳು ಸಿಕ್ಕಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಮನೆ ಏನಿದೆ ಸಂಪೂರ್ಣವಾಗಿ ಬೆಂಗಳೂರಿನ
ಹೊರವಲಯದಲ್ಲಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ನಗರದ ಮಧ್ಯಭಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಬೇರೆ ಜನರಿಗೆ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುವಂತದ್ದು ಗೊತ್ತಾಗುತ್ತೆ. ಆದ್ರೆ ಈ ಒಂದು ಹೊರವಲಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯಾರಿಗೂ ಕೂಡ ಅನುಮಾನ ಕೂಡ ಬರೋದಿಲ್ಲ. ಹೀಗಾಗಿ ಹೊರವಲಯದಲ್ಲಿ ಒಂದು ಹಳೆಯ ಕಟ್ಟಡಗಳನ್ನ ಇದನ್ನ ಮಾಡಿ ಅಂದ್ರೆ ಬಾಡಿಗೆಯನ್ನ ಪಡೆದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಇದೊಂದು ದೊಡ್ಡ ಜಾಲ ಇರುವಂತಹ ಒಂದು ಕಾರಣದಿಂದಾಗಿ ಪೊಲೀಸರು ಮತ್ತಷ್ಟು ಅವರನ್ನ ವಿಚಾರಣೆಗೊಳಪಡಿಸಿ ಯಾರ್ಯಾರು ಇದರಲ್ಲಿ ಈ ಒಂದು ಜಾಲದಲ್ಲಿ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಬಾಂಬೆ ಪೊಲೀಸರು ಏನಿದ್ದಾರೆ ಅವರು ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ವ್ಯಕ್ತಿಯೊಬ್ಬನನ್ನ ಬಂಧನ ಮಾಡಲಾಗುತ್ತೆ. ಆ ವ್ಯಕ್ತಿಯ ಮುಖಾಂತರ ತಮ್ಮ ಇದ್ದಂತಹ ಒಂದು ಜಾಲಗಳೇನಿದೆ ಅದನ್ನ ಹೊರಗೆಳೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಬಾಂಬೆ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರಿಗೆ ಏನು ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಇಲ್ಲಿನ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಇಲ್ಲಿನ ಇನ್ವೆಸ್ಟಿಗೇಷನ್ ಅನ್ನ ಬೆಂಗಳೂರು ಪೊಲೀಸರಿಗೆ ಬಿಟ್ಟುಕೊಟ್ಟಿರುವಂತದ್ದು. ಹೀಗಾಗಿ ಬೆಂಗಳೂರು ಪೊಲೀಸರು ಕೂಡ ಈ ಒಂದು ಡ್ರಗ್ಸ್ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಏನೇನು ಎವಿಡೆನ್ಸ್ಗಳಿದೆ ಮತ್ತೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೃಷ್ಟಿ ಮಾಡಿ ನಂತರ 3 ಕಡೆ ಏನಿದೆ ಫ್ಯಾಕ್ಟರಿಗಳನ್ನ ಮಾಡ್ಕೊಳ್ತಾ ಇದ್ರು. ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಡ್ರಗ್ಸ್ ಗಳಿಗೆ ಡಿಮ್ಯಾಂಡ್ ಇದೆ ಮತ್ತು ಹೊರ ರಾಜ್ಯಗಳಿಗೂ ಕೂಡ ಇಲ್ಲಿಂದ ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿದ್ದು ಮುಂಬೈ ಮತ್ತೆ ಬೆಂಗಳೂರು ಪೊಲೀಸರು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜು ದೇವನಹಳ್ಳಿ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪೊಲೀಸರಿಗೆ ಈ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿನೇ ಇರಲಿಲ್ವಾ? ಹಾಗಾದ್ರೆ ಈ ಹಿಂದೆ ಮೈಸೂರಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಆಗಿತ್ತು. 29ನೇ ತಾರೀಕು ಅಂದ್ರೆ ನಿನ್ನೆ ದಾಳಿಯನ್ನ ಮಾಡಿದ್ರು. ಜುಲೈ 29ನೇ ತಾರೀಕು ಮೈಸೂರಲ್ಲಿ 100 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ರು ಆ ಟೈಮಲ್ಲಿ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಮಹಾರಾಷ್ಟ್ರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಅಭಿಯಾನ ಕೂಡ ಮಾಡಿತ್ತು. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಂತ ರಿಪಬ್ಲಿಕ್ ಕನ್ನಡ